ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಸಿಕ್ಕಾಪಟ್ಟೆ ಗೇಮ್ಸ್ ಆಡ್ತೀರಾ? ಆ ಗೇಮಿಂಗ್ ಪರ್ಪಸ್ಗೆ ನೀವು TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಈ 3 ಕ್ವಾಲಿಟೀಸ್ ಅಂತೂ ಇರಲೇಬೇಕು. ನಮಗೆ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿರಬೇಕು, ಅಲ್ಟ್ರಾ ಲೋ ಲೇಟೆನ್ಸಿ ಇರಬೇಕು, ಹಾಗೆ ಬಜೆಟ್ ಅಲ್ಲೂ ಸಿಗಬೇಕು. ಈ ಎಲ್ಲ ಫೀಚರ್ಸ್ ನ ಸ್ಯಾಟಿಸ್ಫೈ ಮಾಡ್ತಾ ನಾಯ್ಸ್ ಅವರು ಈ 23rd ಆಗಸ್ಟ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೂಪರ್ ಆದ TWS ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಬಡ್ಸ್ ಕಾಂಪ್ಯಾಕ್ಟ್ ಸಿ. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಏನೆಲ್ಲ ಕಲರ್ಸ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನಂತೂ ವೇಟ್ ಮಾಡೋದು. ಲೆಟ್ಸ್ ಸ್ಟಾರ್ಟ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಕ್ಯಾಮೋ ಗ್ರೀನ್ ಇದೆ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ನಾಯ್ಸ್ ಬಡ್ಸ್ ಕಾಂಪ್ಯಾಕ್ಟ್ ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಆನ್ ಮಾಡಿರೋದನ್ನ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸೈಡ್ ಅಲ್ಲಿ ನಮಗೆ ಪ್ರೌಡ್ಲಿ ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ TWS ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 3,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,099 ಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 1,499. ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಇವತ್ತೇ ಪರ್ಚೇಸ್ ಮಾಡಿ, ಸೊ ದಟ್ ನಿಮಗೆ ಹೆವಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು. ಆಬ್ವಿಯಸ್ಲಿ ಈ ಪ್ಯಾಕೇಜ್ ಅಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ಹಾಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ಕೊಟ್ಟಿರ್ತಾರೆ. ಡಾಕ್ಯುಮೆಂಟೇಶನ್ ನೋಡಬಹುದು. ನಾಯ್ಸ್ ಮೇಕರ್ ಸ್ಟಿಕ್ಕರ್, ರಿಜಿಸ್ಟರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅಂಡ್ ಯೂಸರ್ ಮ್ಯಾನ್ಯುಯಲ್, ಹೇಗೆ ಈ TWS ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರ ಕೊಟ್ಟಿರ್ತಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಕೇಸ್ ಬರೋಣ. ವಾವ್, ಕೇಸ್ ನೋಡೋದಕ್ಕೆ ಈ ತರ ಇದೆ. ಸಖತ್ತಾಗಿದೆ, ಯೂನಿಕ್ ಆಗಿ ಕಾಣಿಸ್ತಿದೆ ಡಿಸೈನ್ ಅಂತೂ. ಅಂಡ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ. ನಮಗೆ ಇದು ಕಂಪ್ಲೀಟ್ಲಿ ಮ್ಯಾಟ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು TWS ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಆಡೆಡ್ ಟು ದಟ್ ನಮಗೆ ಇಲ್ಲಿ LED ಲೈಟ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಇದು ನೋಡಿದ ತಕ್ಷಣ ಗೇಮರ್ಸ್ ಅಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗುತ್ತೆ. ಇನ್ನು ನಮಗೆ ಇಯರ್ಬಡ್ಸ್ ಅಲ್ಲೂ ಅಷ್ಟೇ LED ಲೈಟ್ ಬ್ಲಿಂಕ್ ಆಗೋದನ್ನು ನೋಡಬಹುದು. ಇದಂತೂ ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ದಿಸ್ ಇಸ್ ಮೇಡ್ ಫಾರ್ ಗೇಮರ್ಸ್ ಅಂತಾನೆ ಹೇಳ್ಬೋದು. ಇನ್ನು TWS ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರದೇ ಕಂಪ್ಲೀಟ್ಲಿ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ನಮಗೆ ಕೇಸ್ ನೋಡೋದಕ್ಕೆ ಒಂದು ಸ್ವಲ್ಪ ಬಲ್ಕಿಯಾಗಿ ಕಾಣಿಸುತ್ತೆ, ಬಟ್ ಟ್ರಸ್ಟ್ ಮೀ ತುಂಬಾನೇ ಲೈಟ್ ವೇಟ್ ಅಂತ ಹೇಳ್ಬೋದು. ಜಸ್ಟ್ ನಮಗೆ 42 ಗ್ರಾಮ್ಸ್ ಮಾತ್ರನೇ ವೇಟ್ ಇರೋದು. ಇನ್ನು ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ LED ಲೈಟ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಓಪನ್ ಮೆಕ್ಯಾನಿಸಮ್ ಬಂದು ನಮಗೆ ಈ ತರ ಇದೆ. ಹಿಂಜಸ್ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಯರ್ಬಡ್ಸ್ ವೇಟ್ ಬಂದು ನಮಗೆ 7.8 ಗ್ರಾಮ್ಸ್ ಮಾತ್ರನೇ ಇರೋದು. ಇಯರ್ಬಡ್ಸ್ ಕೂಡ ಸಿಕ್ಕಾಪಟ್ಟೆ ಲೈಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಸ್ಟೆಮ್ ನೋಡೋದಕ್ಕೆ ಈ ತರ ಇದೆ, ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈಚ್ ಇಯರ್ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ LED ಲೈಟ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸಿಲಿಕಾನ್ ಟಿಪ್ ಬಂದು ನೋಡೋದಕ್ಕೆ ಈ ತರ ಇದೆ. ಇನ್ನು ಈ TWS ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಹೈಪರ್ ಸಿಂಕ್ ನ ಸಪೋರ್ಟ್ ಮಾಡುತ್ತೆ. 10mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಈಚ್ ಇಯರ್ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಕೊಟ್ಟಿರೋದ್ರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ ನಮಗೆ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಅಲ್ಟ್ರಾ ಲೋ ಲೇಟೆನ್ಸಿ ಬಂದು ಅಪ್ ಟು 35 ms ವರೆಗೂ ಇದೆ. ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ ನಮಗೆ IPX5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಇಯರ್ಬಡ್ಸ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 50 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಇನ್ನು ಸಿಂಗಲ್ ಇಯರ್ಬಡ್ಸ್ ಬಂದು ನಮಗೆ 8 ಅವರ್ಸ್ ಪ್ಲೇ ಟೈಮ್ ಬರುತ್ತೆ ಅಟ್ ದ ವಾಲ್ಯೂಮ್ ಆಫ್ 70%. ನಾವು ಕೇಸ್ ನ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಾವು 5 ಟೈಮ್ಸ್ ವರೆಗೂ ಇಯರ್ಬಡ್ಸ್ ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಈ TWS ಬಂದು ನಮಗೆ ಇನ್ಸ್ಟಾ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನಾವು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 120 ಮಿನಿಟ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಸ್ಟ್ಯಾಂಡ್ ಬೈ ಮೋಡ್ ಬಂದು ನಮಗೆ 500 ಅವರ್ಸ್ ಇದೆ. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಎಸ್, ಸೀರಿಯಸ್ಲಿ ಪ್ರಾಪರ್ ಆಗಿ ಫಿಟ್ ಆಗಿದೆ. ಎಷ್ಟು ತಲೆ ಆಡಿಸಿದ್ರು ಅದು ಬೀಳೋ ಚಾನ್ಸೇ ಇಲ್ಲ. ಪ್ರಾಪರ್ ಫಿಟ್ ಆಗಿದೆ. ಆರಾಮಾಗಿ ಇಯರ್ಬಡ್ಸ್ ನ ವೇರ್ ಮಾಡ್ಕೊಂಡು ನಾವು ವರ್ಕೌಟ್ಸ್ ಎಲ್ಲ ಮಾಡ್ಬೋದು. ಹಾಗೆ ಇಯರ್ಬಡ್ಸ್ ನಾನು ಒನ್ಸ್ ವೇರ್ ಮಾಡಿದ ತಕ್ಷಣ ನನಗೆ ಕಂಪ್ಲೀಟ್ಲಿ ನಾಯ್ಸ್ ಎಲ್ಲ ಬ್ಲಾಕ್ ಆಯ್ತು ಅಂತ ಅನಿಸ್ತು. ಬಿಕಾಸ್ ಇದ್ರಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಇರೋದ್ರಿಂದ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಅಂಡ್ ಇಯರ್ಬಡ್ಸ್ ನ ಆಲ್ರೆಡಿ ಮೊಬೈಲ್ಗೆ ನಾನು ಪೇರ್ ಕೂಡ ಮಾಡಿದ್ದೀನಿ. ಬನ್ನಿ ಈಗ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಹಾನೆಸ್ಟ್ಲಿ ನನಗೇನು ಅನಿಸ್ತು ಅಂದ್ರೆ ಈ ಬಜೆಟ್ಗೆ ಆಡಿಯೋಸ್ ಓಕೆ ಅಂತ ಅನಿಸ್ತು. ನನಗೆ ವೋಕಲ್ ಕ್ಲಾರಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಬೇಸ್ ಅಂಡ್ ಟ್ರಬಲ್ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಂತ ನನ್ಗಸ್ತು. ಬಟ್ ಈ ಬಜೆಟ್ಗೆ ಅವರು ಬೇಸ್ ಅಂಡ್ ಟ್ರಬಲ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದಿದ್ರೆ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದಿತ್ತು. ಇನ್ನು
ಇಯರ್ಬಡ್ಸ್ ನ ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಏನೆಲ್ಲ ಟಚ್ ಕಂಟ್ರೋಲ್ಸ್ ಇದೆ ಅಂಡ್ ಡಿಸ್ಪ್ಲೇ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೀರಿಯಸ್ಲಿ ನಾಯ್ಸ್ ಅವ್ರ ಟಚ್ ಕಂಟ್ರೋಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಫಿಷಿಯಂಟ್ ವರ್ಕ್ ಆಗುತ್ತೆ. ನನಗಂತೂ ಇದುವರೆಗೂ ಯಾವುದೇ ಒಂದು ಇಶ್ಯೂಸ್ ಇರಲಿಲ್ಲ. ಇನ್ನ ಗೇಮಿಂಗ್ ಮೋಡ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಅಲ್ಟ್ರಾ ಲೋ ಲೇಟೆನ್ಸಿ ಅಪ್ ಟು 35 ms ವರೆಗೂ ನಮಗೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ನಾವು ಗೇಮ್ ಆಡುವಾಗ ಈ ಫುಟ್ ಸ್ಟೆಪ್ಸ್ ಆಗಿರ್ಬೋದು, ಈ ಬುಲೆಟ್ ಸೌಂಡ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಅಪ್ರೋಪ್ರಿಯೇಟ್ ಆಗಿ ಕೇಳಿಸುತ್ತೆ. ಇದರಿಂದ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಸೊ ಈ ಗೇಮಿಂಗ್ ಮೋಡ್ ನಾವು ಆಕ್ಟಿವೇಟ್ ಮಾಡಬೇಕಂದ್ರೆ ಲೆಫ್ಟ್ ಆರ್ ರೈಟ್ ಇಯರ್ಬಡ್ಸ್ ನ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಮಗೆ ವಿ ಫೈಟ್ ಅಂತ ಒಂದು ಸೌಂಡ್ ಕೇಳಿಸುತ್ತೆ. ಅದರ್ಥ ನಾವು ಗೇಮಿಂಗ್ ಮೋಡ್ ಅಲ್ಲಿ ಇದೀವಿ ಅಂತ ಅರ್ಥ. ಇನ್ನು ಗೇಮಿಂಗ್ ಮೋಡ್ ಇಂದ ನಾವು ಆಚೆ ಬರಬೇಕು ಅಂದ್ರೆ ಮತ್ತೆ ಲೆಫ್ಟ್ ಆರ್ ರೈಟ್ ಇಯರ್ಬಡ್ಸ್ ನ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಮಗೆ ಗೇಮ್ ಓವರ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಇದರ್ಥ ನಾವು ಗೇಮಿಂಗ್ ಮೋಡ್ ಇಂದ ಆಚೆ ಬಂದಿದೀವಿ ಅಂತ. ಓವರ್ ಆಗಿ ನನಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಟಚ್ ರೆಸ್ಪಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ಸ್ತು. ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬರ್ಡ್ಸ್ ಕಾಂಪ್ಯಾಕ್ಟ್ ಸಿ ಮೈಕಲ್ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ನು ನೀವು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂಡ್ ಇದೇ ತರ ಸಪೋರ್ಟ್ ಮಾಡಿ. ಫೈನಲಿ ನಾಯ್ಸ್ ಬಡ್ಸ್ ಕಾಂಪ್ಯಾಕ್ಟ್ ಝೀನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನನ್ಗನ್ಸಿತ್ತೇನೋ ಅಂದ್ರೆ ಆಕ್ಚುಲಿ ಅವರು ಇಯರ್ಬಡ್ಸ್ ನ ಬಜೆಟ್ ಅಲ್ಲಿ ಲಾಂಚ್ ಮಾಡಿದ್ರು. ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಕೂಡ ಇದೆ. ಫಸ್ಟ್ ನಾವೀಗ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಡಿಸೈನ್, ಸೀರಿಯಸ್ಲಿ ಗೇಮ್ ಲವರ್ಸ್ಗೆ ಡಿಸೈನ್ ನೋಡಿದ ತಕ್ಷಣ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಡಿಸೈನ್ ಅಂತೂ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ನಮಗೆ ಲೋ ಲೇಟೆನ್ಸಿ ಬಂದು ಅಪ್ ಟು 35 ms ವರೆಗೂ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ನಮ್ಗೆ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಇದರಲ್ಲಿ ಟ್ರೆಬಲ್ ಅಂಡ್ ಬೇಸ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತು. ವೋಕಲ್ ಕ್ಲಾರಿಟಿ ಅಂತೂ ಪರವಾಗಿಲ್ಲ ಚೆನ್ನಾಗಿದೆ, ಬಟ್ ಟ್ರೆಬಲ್ ಅಂಡ್ ಬೇಸ್ ಇಂಪ್ರೂವ್ ಆಗಿದ್ರೆ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದಿತ್ತು. ಬಟ್ ಟ್ರಸ್ಟ್ ಮೀ, ಗೇಮ್ ಲವರ್ಸ್ ಏನಾದ್ರು ಈ TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಕನ್ಸಿಡರ್ ಮಾಡಬಹುದು, ಬಿಕಾಸ್ ಇಟ್ಸ್ ಅ ಗೇಮಿಂಗ್ TWS. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಆಗಿತ್ತು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.